ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಒಬ್ಬರನ್ನ ತುಂಬ ಗಟ್ಟಿಯಾಗಿ ಹಾಗೆ ಮಾಡಿದೆ. ನನ್ನ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡೋ ಸಲುವಾಗಿ. ಹಾಗೆ ನನಗೆ ನಿಮ್ಮ ಜೊತೆ ಒಂದು ಸೆಲ್ಫಿ ಬೇಕೇ ಬೇಕು ಅಂತ ಈ ಫೋಟೋ ತಗೊಂಡೆ. ಈಶಾ ಫೌಂಡೇಶನಿಂದ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತಾ ಇರಬೇಕಿದ್ರೆ ನಾವು ಗಾಂಧಿಪುರಮಿಂದ ಬ್ಯಾಂಗ್ಳೂರ್ಗೆ ಒಂದು ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ವಿ. ಬಟ್ ಈಶಾದಿಂದ ನಾವು ಬಸ್ಸನ್ನು ಮಿಸ್ ಮಾಡ್ಕೊಂಡ್ವಿ. ಬಿಕಾಸ್ ಆ ಡ್ರೈವರ್ 1 ಮಿನಿಟ್ ದೂರದಲ್ಲಿ ನಾವು ಕಾಣಿಸ್ತಾ ಇದ್ರು ಕೂಡ ನಿಲ್ಲಿಸಲಿಲ್ಲ. ಸೊ ನೆಕ್ಸ್ಟ್ ಬಸ್ಸನ್ನು ತಗೊಂಡು ನಾವು ಅಲ್ಲಿಗೆ ರೀಚ್ ಆಗುವಾಗ ಆಲ್ಮೋಸ್ಟ್ 15 ನಿಮಿಷದ ಡಿಫ್ರೆನ್ಸನ್ನು ತೋರಿಸ್ತಾ ಇತ್ತು. ಬಟ್ ದಾರಿಯುದ್ದಕ್ಕೂ ನನಗೆ ಏನೇನು ಲ್ಯಾಂಗ್ವೇಜ್ ಬರುತ್ತೆ ಎಲ್ಲ ಲ್ಯಾಂಗ್ವೇಜಲ್ಲೂ ಆ ಬ್ಯಾಂಗ್ಳೂರ್ ಬಸ್ ಕಂಡಕ್ಟರ್ ಆ್ಯಂಡ್ ಡ್ರೈವರನ್ನು ಕನ್ವಿನ್ಸ್ ಮಾಡಿದ್ದೀನಿ, ಬೆಗ್ ಮಾಡಿದ್ದೀನಿ, ಪ್ಲೀಸ್ ಅಂತ, ಲಿಟ್ರಲಿ ಪ್ಲೀಸ್ ಅಂತ ಹೇಳಿಬಿಟ್ಟು ನಮ್ಮದೇ ತಪ್ಪು, ನಾವೇ ಲೇಟ್ ಮಾಡಿದ್ವಿ ಅನ್ನೋದೆಲ್ಲ ನಾವು ಒಪ್ಕೊಂಡ್ರೂ ಕೂಡ ಆ ವ್ಯಕ್ತಿ 15 ನಿಮಿಷ ಇಬ್ಬರು ಹೆಣ್ಮಕ್ಳ ಸಲುವಾಗಿ ಯಾರು ಈ ರೀತಿ ಬೆಗ್ ಮಾಡ್ತಿದ್ದಾರೆ ಅವರ ಸಲುವಾಗಿ ಬಸ್ಸನ್ನು ನಿಲ್ಲಿಸೋಕೆ ಒಪ್ಕೊಳ್ಳಿಲ್ಲ. ಇದೆಲ್ಲ ನಡೀತಾ ಇರಬೇಕಿದ್ರೆ ಒಬ್ಬಳು ಹುಡುಗಿ ಏನಾಯಿತು ಅಂತ ಆನ್ ಹರ್ ಓನ್ ನಮ್ಮ ಹತ್ರ ಕೇಳ್ತಾಳೆ. ನಾನು ಅವಳಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಪ್ಲೀಸ್ ಇವರಿಗೆ ತಮಿಳಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಸೊ ದಟ್ 15 ನಿಮಿಷ ವೇಟ್ ಮಾಡಿದ್ರೆ ನಾವು ಬಸ್ಸನ್ನು ರೀಚ್ ಆಗಬಹುದು ಪ್ಲೀಸ್ ಅಂತ ಹೇಳಿ ಬೆಗ್ ಮಾಡ್ತೀನಿ. ಆ ಹುಡುಗಿ ನಾನು ಇದೀನಿ, ಡೋಂಟ್ ವರಿ ಅಂತ ಹೇಳಿಬಿಟ್ಟು ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಆ ಕಂಡಕ್ಟರ್ ಹೇಳ್ತಾನೆ, ನಾವು ಈ ಸ್ಟೇಷನಲ್ಲಿ ನಿಲ್ಸೋಕ್ಕಾಗಲ್ಲ, ಬೇಕಾದರೆ ನೆಕ್ಸ್ಟ್ ಸ್ಟೇಷನಲ್ಲಿ ನಮ್ಮನ್ನು ನೀವು ಕ್ಯಾಚ್ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲೋ ಒಂದು ಮಧ್ಯದಲ್ಲಿ ನಮಗೆ ಬೋರ್ಡ್ ಸಹ ಓದಕ್ಕೆ ಬರ್ತಾ ಇಲ್ಲ, ಬಿಕಾಸ್ ಎಲ್ಲದೂ ತಮಿಳಲ್ಲಿ ಇದೆ. ಅಲ್ಲಿ ಮಧ್ಯದಲ್ಲಿ ಆ ಹುಡುಗಿ ನಮ್ಮನ್ನು ಇಳಿಸ್ಬಿಟ್ಟು ಆಟೋ ಬುಕ್ ಮಾಡಿ ಆಲ್ ದ ವೇ ಕಾಲೇಜ್ಗೆ ಹೋಗ್ತಾ ಇದ್ದವಳು, ಆಫೀಸ್ಗೆ ಹೋಗ್ತಾ ಇದ್ದವಳು ಗೊತ್ತಿಲ್ಲ ಪಾಪ, ಎಲ್ಲದನ್ನ ತನ್ನ ಕೆಲಸನ ಬಿಟ್ಬಿಟ್ಟು ಏನೋ ಈ ಇಬ್ರು ಹೆಣ್ಮಕ್ಳನ್ನ ಊರ್ ಸೇರಿಸೋದು ನನ್ನ ಜವಾಬ್ದಾರಿ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಲಿಟ್ರಲಿ ನಿಸ್ವಾರ್ಥ ಸೇವೆ. ಅದನ್ನ ಫಸ್ಟ್ ಟೈಮ್ ನಾನು ನೋಡಿದ್ದು. ಈ ಅಪ್ಪ ಅಮ್ಮ ಮಾಡೋದನ್ನ ನೋಡಿದ್ದೀನಿ, ಬಟ್ ಯಾರೊಬ್ರು ರ್ಯಾಂಡಮ್ ಪರ್ಸನ್ ನಮ್ಮ ಕೆಲಸನೆಲ್ಲ ಬಿಟ್ಬಿಟ್ಟು ನಮ್ಮ ಜೊತೆ ಬರ್ತಿದ್ದಾರೆ. ಆಟೋ ಪೂರ್ತಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ತಮಿಳಲ್ಲಿ, ನಮ್ಮ ಊರಿನ ಹೆಣ್ಮಕ್ಳೇ, ನಮ್ಮನೆ ಹೆಣ್ಮಕ್ಳೇ, ಬೇರೆ ಎಲ್ಲೋ ಲ್ಯಾಂಗ್ವೇಜ್ ಬರ್ದೋಗಿರೋ ಪ್ಲೇಸಲ್ಲಿ ಹಿಂಗಾಯ್ತು ಅಂತಂದ್ರೆ ಏನ್ ಮಾಡೋಕ್ಕಾಗತ್ತೆ ಅಣ್ಣ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಲಿಟ್ರಲಿ ಶಿ ಇಸ್ ಪ್ಲೀಡಿಂಗ್. ಅಂತೂ ಇಂತೂ ನಾವು ಆ ಆಟೋ ತಗೊಂಡು ಆಲ್ಮೋಸ್ಟ್ 8-9 ಕಿಲೋಮೀಟರ್ವರೆಗೂ ಚೇಸ್ ಮಾಡಿದ್ದೀವಿ ಬಸ್ಸನ್ನು. ಲಿಟ್ರಲಿ ಚೇಸ್ ಮಾಡಿದ್ದೀವಿ. ಚೇಸ್ ಮಾಡಿ ನಾವು ಅಂತೂ ಇಂತೂ ಬಸ್ಸನ್ನು ರೀಚ್ ಆಗ್ತೀವಿ. ಆ ಬಸ್ಸಲ್ಲಿ ಲಗೇಜ್ ಇಡ್ತೀವಿ. ಹಾಗೆ ಹೋಗೋ ಮೂಮೆಂಟಲ್ಲಿ ಐ ಲಿಟ್ರಲಿ ಹಗ್ಡ್ ಹರ್. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಯಾರೋ ಒಬ್ಬ ರ್ಯಾಂಡಮ್ ಪರ್ಸನ್ನ ಅಷ್ಟು ಕ್ವಿಕ್ಕಾಗಿ ಹಗ್ ಮಾಡಿದ್ದು ವಿತ್ ಆಲ್ ಮೈ ಹಾರ್ಟ್. ಆ್ಯಂಡ್ ಅವ್ರ ಹತ್ರ ಸೆಲ್ಫಿ ತೊಗೊಳ್ತೀನಿ. ಹಾಗೆ ಕೇಳ್ತೀನಿ, ನಿಮ್ಮ ಹೆಸರೇನು ಅಂತ. ಅವ್ರು ಹೇಳ್ತಾರೆ ಸೌಮ್ಯ ಅಂತ. ಥ್ಯಾಂಕ್ ಯು ಸೌಮ್ಯ. ಆ್ಯಂಡ್ ಆಲ್ಸೋ ನಾನು ಈ ಎಲ್ಲ ಸ್ಟೋರಿಯನ್ನು ಶೇರ್ ಮಾಡೋದ್ರ ಉದ್ದೇಶ ಏನಾಗಿತ್ತು ಅಂತಂದರೆ, ನಾವು ನ್ಯೂಸ್ ಚಾನಲಲ್ಲಿ ಅಥವಾ ಕೆಲವೊಂದಷ್ಟು ಟಾಕ್ಸಿಕ್ ನ್ಯೂಸನ್ನು ಏನು ಕೇಳ್ತೀವಲ್ವಾ, ಪ್ರಪಂಚ ತುಂಬ ಕೆಟ್ಟದಿದೆ, ಮನುಷ್ಯರೆಲ್ಲರೂ ಕೂಡ ಹೊಡಿ ಬಡಿ ಗಡಿ, ಇಟ್ಸ್ ನಾಟ್ ದ ರಿಯಾಲಿಟಿ. ದರ್ ಆರ್ ಗುಡ್ ಪೀಪಲ್ ಔಟ್ ದೇರ್. ನೋಡಿ, ಇದೇ ಪ್ಲೇಸಲ್ಲಿ ಒಬ್ಬ ನಾನು ನಿಲ್ಸಲ್ಲ ಅಂತ ಇದ್ದರೆ, ಒಬ್ಬಳು ತನ್ನ ಆಫೀಸನ್ನು ಬಿಟ್ಬಿಟ್ಟು, ಕೆಲಸ ಬಿಟ್ಬಿಟ್ಟು ನಮ್ಮ ಸಲುವಾಗಿ ಅವರು ಹೆಲ್ಪ್ ಮಾಡೋಕ್ಕೆ ಅಂತ ಬಂದರು. ಹಾಗೆ ಎಲ್ಲವೂ ತುಂಬ ಫೇರಿ ಟೇಲ್ ಥರ ಇರೋದಿಲ್ಲ. ಟ್ರಾವೆಲಿಂಗ್ ಅಂತಂದರೆ ಯಾರು ಫ್ಯಾಂಟಸಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರಲ್ಲ, ಎಲ್ಲ ಸ್ವೀಟ್ ಥಿಂಗ್ಸ್ ಆಗುತ್ತೆ. ನೋ, ಮೋಸ್ಟ್ ಆಫ್ ದ ಟೈಮ್ಸ್ ಅಡ್ವೆಂಚರ್ ಅನ್ನೋದು ರಿಸ್ಕ್ ಆಗಿ ಕನ್ವರ್ಟ್ ಆಗಬಹುದು. ಸೊ ದ ರಿಯಾಲಿಟಿ ಈಸ್ ಆಲ್ವೇಸ್